ಹಾಯ್ ಫ್ರೆಂಡ್ಸ್, ಅಸ್ಸಲಾಮ್ ಅಲೈಕುಮ್. ನಾನಿವತ್ತು ಸೊಸೈಟಿದು ಬಾಯ್ಲರ್ಡ್ ರೈಸಲ್ಲಿ ಹೇಗೆ ದೋಸೆ ಮಾಡೋದಂತ ಹೇಳಿಕೊಡ್ತೇನೆ. ನಾನು ನೆನೆಸಿಟ್ಟಿದ್ದೇನೆ ಆಲ್ರೆಡಿ, ಆದರೆ ನಿಮಗೆ ತೋರಿಸ್ಲಿಕ್ಕೆ ಅಂತ ಹೇಳಿ ಪುನಃ ತೋರಿಸ್ತಾ ಇದ್ದೇನೆ. ಇದು ಸೊಸೈಟಿದು ಬಾಯ್ಲರ್ಡ್ ರೈಸ್. ಇದನ್ನು ನಾನು ನೆನೆಸಿಟ್ಟಿದ್ದೇನೆ ಬೆಳಿಗ್ಗೆನೆ. ನನಗೆ ಅದು ತೋರಿಸಲಿಕ್ಕೆ ಮರ್ತೋಯಿತು. ನಾನು ನೆನೆಸಿಟ್ಟದ್ದು ನೋಡಿ, ಉದ್ದಿನಬೇಳೆ 1 ಹಿಡಿಯಷ್ಟು. ನೀವೀಗ ಬೆಳ್ತಿಗೆ ಅಕ್ಕಿಗೆ ದೋಸೆ ಮಾಡುವಾಗ ಎಷ್ಟು ಹಾಕ್ತೀರಾ ಅಷ್ಟೇ ಹಾಕಿ. ನಾನು ಕೂಡ ಹಾಗೆಯೇ ಮಾಡಿದ್ದೇನೆ. ಇದನ್ನು ಬೆಳಿಗ್ಗೆ ನೆನೆಸಿಟ್ಟದ್ದನ್ನು ರಾತ್ರಿ ನಾನು ಚೆನ್ನಾಗಿ ರುಬ್ಬಲಿಕ್ಕೆ ಅಂತ ತೊಳೆದು ಚೆನ್ನಾಗಿ ತೊಳೆದು ರುಬ್ಬಲಿಕ್ಕೆ ಒಂದು ಜಾರ್ ತಗೊಂಡಿದ್ದೇನೆ. ಈಗ ಆ ಜಾರಿಗೆ ನಾನು ಇದು ಅಕ್ಕಿಯನ್ನು ಮತ್ತು ಉದ್ದಿನಬೇಳೆಯನ್ನು ಒಟ್ಟಿಗೆ ಹಾಕಿದ್ದೇನೆ. ಒಟ್ಟಿಗೆ ಹಾಕಿ ರುಬ್ಬಿದರೆ ಆಯಿತು. ಈಗ ನೋಡಿ, ರುಬ್ಬಲಿಕ್ಕೆ ಅಂತ ಮಿಕ್ಸಿಯಲ್ಲಿ ಹಾಕಿ ರುಬ್ತಾ ಇದ್ದೇನೆ. ಈಗ ಇಷ್ಟು ಸಣ್ಣಗೆ ರುಬ್ಬಿದ್ದೇನೆ ನೋಡಿ, ಎಷ್ಟು ಸಣ್ಣಗಾಗಿದೆ. ಗ್ರೈಂಡರ್ ಇದ್ದರೆ ಗ್ರೈಂಡರಲ್ಲಿ ಕೂಡ ಒಟ್ಟಿಗೆ ಹಾಕ್ಬೋದು, ಏನು ಪ್ರಾಬ್ಲಮ್ ಇಲ್ಲ. ನಮ್ಮ ಮನೆಯಲ್ಲಿ ಗ್ರೈಂಡರ್ ಇಲ್ಲ, ಹಾಗಾಗಿ ನಾನು ಮಿಕ್ಸಿಯಲ್ಲೇ ಮಾಡೋದು. ಅದಕ್ಕೋಸ್ಕರ ನಾವು ಇದು ಒಳ್ಳೆಯ ಎಲ್ಲ ಥರದ್ದು ಗ್ರೈಂಡ್ ಮಾಡುವಂಥದ್ದು ಮಿಕ್ಸಿಗೆ ನಾನು ಕೂಡ ಪರ್ಚೇಸ್ ಮಾಡಿದ್ದೇನೆ. ಅದು ಕೂಡ ಮಿಕ್ಸಿ ಆಲ್ರೆಡಿ ಹಾಳಾಗ್ತಾ ಬಂದಿದೆ. ಈಗ ನೋಡಿ, ಅನ್ನ ಕೂಡ ನಾನು 2.5 ಹಿಡಿಯಷ್ಟು ಅನ್ನ ಕೂಡ ಹಾಕಿದ್ದೇನೆ. ಈಗ ಸೋಡಾ ಹುಡಿ ಹಾಕ್ತಾ ಇದ್ದೇನೆ, ಅಡುಗೆ ಸೋಡಾ ಹಾಕಿ ಕೈಯಲ್ಲಿ ಒಳ್ಳೆ ಮಾಡಿ ಬೆರೆಸ್ತಾ ಇದ್ದೇನೆ. ಈಗ ನೋಡಿ, ಹಿಟ್ಟು ಯಾವ ಇದಕ್ಕೆ ಬಂದಿದೆ ಅಂತ. ನಮಗೆ ತುಂಬ ಗಟ್ಟಿ ಕೂಡ ಬೇಡ, ನಾರ್ಮಲ್ ಇದ್ದರೆ ಸಾಕು. ಈಗ ನಾನು ಚೈನಾ ಪಾಟಲ್ಲಿ ಇಟ್ಟಿದ್ದೇನೆ. ಈಗ ಬೆಳಿಗ್ಗೆ ತಗೊಂಡಿದ್ದೇನೆ ನೋಡಿ. ಬೆಳಿಗ್ಗೆ ನೋಡಿ ಹಿಟ್ಟು ಹೇಗೆ ಬಂದಿದೆ ಅಂತ. ಸೈಡಲ್ಲಿ ನಮಗೆ ದೋಸೆಗೆ ಹೇಗೆ ಬೇಕು ಹಾಗೆ ಆಗಿದೆ ನೋಡಿ. ಹಿಟ್ಟು ತುಂಬ ಚೆನ್ನಾಗಿ ಮೃದುವಾಗಿದೆ. ಈಗ ಇದನ್ನು ನಾನು ದೋಸೆ ಮಾಡಲಿಕ್ಕೆ ಅಂತೇಳಿ ಕಾವಲಿ ಇಟ್ಟಿದ್ದೇನೆ ಬಿಸಿ ಆಗಲಿಕ್ಕೆ. ಅದರಿಂದ ಹೇಗೆ ದೋಸೆ ಮಾಡೋದು ಅಂತೇಳಿ ನಾನು ನಿಮಗೆ ತೋರಿಸ್ತೇನೆ. ನಮ್ಮ ಮನೆ ಹಂಚು ಇದು, ನಾವು ಪತ್ರ ಮಾಡುವಂಥ ಹಂಚು. ಇದರಲ್ಲಿ ನಾನು ಹೇಗೆ ಮಾಡ್ತಾಯಿದ್ದೇನೆ ನೋಡಿ ದೋಸೆ. ನನ್ನ ಮಕ್ಕಳಿಗೆ ತುಂಬ ಇಷ್ಟ ದೋಸೆ ಅಂದರೆ, ಅದಕ್ಕಾಗಿ ನಾನು ಇವತ್ತು ದೋಸೆ ಮಾಡಿದ್ದೇನೆ. ನೋಡಿ ಎಷ್ಟು ಚೆನ್ನಾಗಿ ಬರ್ತದೆ ಅಂದರೆ ನೋಡಿ. ನಾವು ಹೇಗೆ ಬೆಳ್ತಿಗೆ ಅಕ್ಕಿಯಲ್ಲಿ ದೋಸೆ ಮಾಡ್ತೀವಿ ಅದೇ ಥರ ನಾವು ಇದರಲ್ಲಿ ಕೂಡ ದೋಸೆ ಮಾಡ್ಬೋದು ನೋಡಿ. ಇದನ್ನು ಚೆನ್ನಾಗಿ ಬೇಯಲಿಕ್ಕೆ ಬಿಡಿ. ನಿಮ್ಮದು ನಾರ್ಮಲ್ ಇದ್ದ ಕಾವಲಿಯಲ್ಲಿ ಕೂಡ ದೋಸೆ ಮಾಡ್ಬೋದು, ಇದು ಕಲ್ಲಿದ್ದು ಕಾವಲಿ ಆದರೂ. ಈಗ ದೋಸೆ 2ನೇ ಸಲ ಹಾಕ್ತಾಯಿದ್ದೆ. ನಾನು ದೋಸೆಗೆ ತುಪ್ಪ ಹಾಕೋದು ನಮ್ಮ ಮಕ್ಕಳಿಗೆ ತುಂಬ ಇಷ್ಟ. ಅದರಲ್ಲಿ ನೋಡಿ, ನಮ್ಮ ಮಕ್ಕಳಿಗೆ ತೆಳು ಅಂದರೆ ದೋಸೆ ತುಂಬಾ ಇಷ್ಟ. ಅದಕ್ಕಾಗಿ ನಾನು ಪತ್ತಿರ ಮಾಡುವ ಇದರಲ್ಲೇ ನಾನು ಕಾವಲಿಯಲ್ಲೇ ನಾನು ಜಾಸ್ತಿಯಾಗಿ ದೋಸೆ ಎಲ್ಲ ಮಾಡೋದು. ಈಗ ದೋಸೆ ಮಾಡ್ತಾಯಿದ್ದೇನೆ ನೋಡಿ. ಇದಕ್ಕೆ ನಾನು ತುಪ್ಪ ಕೂಡ ಹಾಕಿದ್ದೇನೆ. ನಮ್ಮ ಮನೆಯಲ್ಲಿ ಎಲ್ಲರಿಗೂ ಇಷ್ಟ. ನನ್ನ ಮನೆಯಲ್ಲಿ ಶಾಕ್ ಆಗ್ತಾರೆ, ಇದು ಕುಚಲಕ್ಕಿ ಎಲ್ಲ ಏನು ದೋಸೆ ಮಾಡೋದು, ಇಡ್ಲಿ ನಾನೆಲ್ಲ ಮಾಡ್ತೀನಿ ಐಟಮ್. ಒಂದೊಂದಾಗಿ ನಾನು ನಿಮಗೆ ತೋರಿಸ್ತೇನೆ. ಕೆಲವರಿಗೆ ಪಾಪ ಸೊಸೈಟಿಯಲ್ಲಿ ಬೆಳ್ತಿಗೆ ಅಕ್ಕಿ ಇಲ್ಲ ಅಂತೇಳಿ ಪಾಪ ಅಂಗಡಿಯಿಂದ ಇದು ಬೆಳ್ತಿಗೆ ಅಕ್ಕಿ ತಂದು ತಿಂತಾರೆ. 51 ರೂಪಾಯಿ 55 ರೂಪಾಯಿ ಉಂಟು ನೋಡಿ. ಇದರಲ್ಲಿ ಮಾಡಿ ತಿನ್ನಿ, ನಿಮ್ಮ ಮಕ್ಕಳಿಗೂ ಕೂಡ ತಿನ್ನಲಿಕ್ಕೆ ಕೊಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೋಡಿ ದೋಸೆ ಹೇಗೆ ಉಂಟು ಅಂತ. ತುಪ್ಪ ಹಾಕಿದ್ದು, ಎಣ್ಣೆ ಕೂಡ ಹಾಕ್ಬೋದು ಬೇಕಂದರೆ ಮೇಲೆ. ಇಲ್ಲಾದರೆ ಏನೂ ಬೇಡ ಅಂತ ಹೇಳಿದರೆ ಹಾಗೇನೂ ಮಾಡ್ಬೋದು ನೋಡಿ. ನನ್ನ ಮಗು ತಿಂತದೆ, ಮುಖ ತೊಳೆದು ಬಂದಿದ್ದಾಳೆ, ಈಗ ತಿನ್ನಲಿಕ್ಕೆ ಹೊರಟಿದ್ದಾಳೆ. ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಮರೆಯದೆ.